ನಮಸ್ತೆ, ನನ್ನ ಹೆಸರು ಚಂಪಾ. ನಾನು ಅಶ್ರಗುಂಟೆಯಲ್ಲಿರೋದು. ನಾನು ಹೌಸ್ ವೈಫ್ ಆಗಿದ್ದೀನಿ ಮನೇಲಿ. ನಾನು ಏನು ಕೆಲಸ ಇಲ್ಲದೆ ಮನೇಲಿ ಪಾಪ ನೋಡಿಕೊಂಡು ಮನೇಲಿ ಇರ್ತಿದ್ದೆ. ನನಗೆ ಹಿಂಗೆ ನನ್ನ ಫ್ರೆಂಡ್ ಕಡೆಯಿಂದ HI ಮತ್ತು ED ಕಡೆಯಿಂದ ನಮಗೆ ಹಿಂಗೆ ಟ್ರೈನ್ ಅಪ್ ಮಾಡ್ತಿದ್ದಾರೆ, ಬರ್ತೀರಾ ಅಂತ ಕರೆದ್ರು. ನಾನು ಮನೇಲಿದ್ದೆ, ಸುಮ್ಮನೆ ಮನೆಯವ್ರನ್ನೂ ಕೇಳಿದೆ, ಹೋಗ್ಲಾ ಹೆಂಗೂ ಮನೇಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ನಾವು ಏನಾದರೂ ಕಲಿತು ಏನಕ್ಕಾದ್ರೂ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮನೇಲಿ ಕೇಳಿದೆ. ಮನೇಲಿ ಹೆಂಗೆ ಏನು ಅಂದರೆ ಏನು ಮೆಟೀರಿಯಲ್ ಎಲ್ಲ ನೀವೇ ತರಬೇಕಾ ಅಥವಾ ಅವರೇ ಕೊಡ್ತಾರಾ ಅಂತೆಲ್ಲ ಕೇಳಿದ್ರು. ಇಲ್ಲ ಅವರೇ ಕೊಡ್ತಾರೆ, ನಾವು ಹೋಗೋದಷ್ಟೇ, ಊಟನೂ ಸಹ ಕೊಡ್ತಿದ್ರಲ್ಲೇ. ಅದರಿಂದ ಸರಿ ಅವ್ರದ್ದೇ ಆದರೆ ಹೋಗಿ ಕಲಿ, ಪರವಾಗಿಲ್ಲ ಅಂತ ಹೇಳಿದ್ರು. ನಾನು ಹೋಗಿ ಅಲ್ಲಿ 1 ತಿಂಗಳು ನಮಗೆ ಟ್ರೈನ್ ಅಪ್ ಇತ್ತು. 1 ತಿಂಗಳು ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಸ್ಟಾರ್ಟಿಂಗ್ ಹೋದಾಗ ನನಗೂ ಏನೂ ಬರ್ತಾ ಇರಲಿಲ್ಲ. ಹೋಗ್ತಾ ಅವ್ರು ಹೇಳ್ಕೊಡೋದ್ರಿಂದ ನಮಗೂ ಇಂಟ್ರೆಸ್ಟ್ ಬಂತು. ನಾವು ಗೌನು, ಬ್ಲೌಸು ಎಲ್ಲ ಹೇಳ್ಕೊಡ್ತಾ ನಮಗೆ ನಾವೇ ಹೊಲ್ಕೊಳೋದಕ್ಕಾದ್ರೂ ಕಲ್ತ್ಕೊಳ್ಳೋಣ ಅಂತ ನಾನು ಕಲ್ತಿದ್ದು. ಆಮೇಲೆ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು. ನಾವು ಕಲಿಯೋದ್ರ ಮೇಲೆ ಇಂಟ್ರೆಸ್ಟ್ ಇತ್ತಲ್ಲ ನಮಗೂ ಚೆನ್ನಾಗಿ ಅಂದ್ಬಿಟ್ಟು ನಾವು ಚೆನ್ನಾಗಿ ಕ್ಲಾಸ್ ಯಾವುದು ಮಿಸ್ ಮಾಡದೆ ಹೋಗ್ತಾ ಇದ್ವಿ. ಚೆನ್ನಾಗಿ ಹೇಳ್ಕೊಟ್ರು. ಇದರಿಂದ ನನಗೂ ತುಂಬ ಯೂಸ್ ಆಯಿತು. ಇವಾಗೆಲ್ಲ ಕಸ್ಟಮರ್ ಬ್ಲೌಸು ಇಸ್ಕೊಂಡು ಹೊಲಿತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಿದೆ. ಎಲ್ಲ ಥರ ಬ್ಲೌಸಸ್ಸು ಹೊಲಿತಾ ಇದ್ದೀನಿ. ತುಂಬ ಯೂಸ್ ಆಯ್ತು ಇದರಿಂದ. HI ಮತ್ತು ED ಕಡೆ ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಂದ ನಮ್ಗೆ ತುಂಬ ಹೆಲ್ಪ್ ಆಯಿತು. ನಮ್ಮಂಗೆ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅಂತ ನಾವು ಬೇರೆಯವ್ರಿಗೂ ಇನ್ಫಾರ್ಮ್ ಮಾಡ್ತಾ ಇದ್ದೀವಿ ಹೋಗಿ ಅನ್ನೋದಕ್ಕೋಸ್ಕರ. ಥ್ಯಾಂಕ್ ಯು. ಇದರಿಂದ ನಾವು ಇದನ್ನ ಕಲ್ತಿದ್ರಿಂದ ನಾವು ಏನೋ ಒಂದು ಹರ್ನ್ ಮಾಡ್ಬೋದು. ಮಂತ್ಲಿ 5,000 ರಿಂದ 10,000, ಈಗ ಸ್ಟಾರ್ಟಿಂಗಲ್ಲೇ ಇಷ್ಟು ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಮುಂದಕ್ಕೆ ಇನ್ನೂ ಜಾಸ್ತಿ ಮಾಡ್ಬೋದು. 15,000 ರಿಂದ 20,000 ಆ ಥರ ಎಲ್ಲ ಮಾಡ್ಬೋದು. ಈಗ ನನಗೆ ತುಂಬ ಕಾನ್ಫಿಡೆಂಟ್ ಬಂದಿದೆ, ನಾವು ಮಾಡ್ತೀವಿ ಅನ್ನೋದ್ರಿಂದ ತುಂಬ ಯೂಸ್ ಆಗ್ತಿದೆ. HI ಮತ್ತು ED ನಮ್ಮ ಕಡೆಯಿಂದ ಧನ್ಯವಾದಗಳು.